ಕಸದ ಜೊತೆಗೆ ಇನ್ನೊಂದು ಸುರಕ್ಷತೆಗೆ ಆದ್ಯತೆ ಸಿಗಬೇಕಿತ್ತು. ಮಹಿಳೆಯರ ಸುರಕ್ಷತೆಗೆ ಇನ್ನು ಮುಂದೆ ಲಾಲ್ಬಾಗ್ ಸುತ್ತಮುತ್ತ ಸಿಸಿಟಿವಿಯ ಕಣ್ಗಾವಲು ಇರುತ್ತೆ. ಡಿಸಿಎಂ ಲಾಲ್ಬಾಗ್ ನಡಿಗೆ ವೇಳೆ ಈ ಸಮಸ್ಯೆಯನ್ನು ಗಮನಕ್ಕೆ ತಂದಿದ್ದಾರೆ. ಕೂಡಲೇ GBA ಅಂದರೆ ಈಗೇನು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಬರ್ತಾ ಇದೆಯಲ್ಲ, ಜೊತೆಗೆ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಕೊಡುವ ಒಂದು ನಿಟ್ಟಿನಲ್ಲಿ ಅಗತ್ಯ ಇರುವ ಕಡೆ CCTV ಅಳವಡಿಕೆ ಮಾಡಿ ಅಂತ. ಈಗ ಒಂದೊಂದ್ಸಲ ಸೀಸನ್ ಹೆಂಗಿರುತ್ತೆ ಅಂದರೆ 5:30-6 ಗಂಟೆ ಸಂಜೆ ಕತ್ಲಾಗ್ಬಿಡ್ತಾ ಇರುತ್ತೆ. ಒಂದೊಂದು ಸೀಸನ್ ಹಂಗಿರುತ್ತೆ. ಹೀಗಿರುವಾಗ ಹೆಣ್ಮಕ್ಳು ವಾಕಿಂಗ್ ಬರ್ತಾರೆ, ಯಾವುದೇ ಆತಂಕ ಅಡ್ಡಿ ಭಯ ಇಲ್ಲದ ರೀತಿಯಲ್ಲಿ ಅಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ CC ಕ್ಯಾಮ್ರಾ ಇರಬೇಕು. ಯಾವ ಖದೀಮ್ರು ಕಳ್ಳರು ಯಾರ ಕೆಟ್ಟ ಕಣ್ಣು ಕೂಡ ಬೀಳಬಾರ್ದು. ವಾಕಿಂಗ್ ಬರುವಂಥವ್ರಿಗೆ ಅದು ಸಮಸ್ಯೆ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ. ಮತ್ತು ಬರೀ ಕೇವಲ ಕೆಟ್ಟ ಕಣ್ಣು ಬೀರೋದು ಅಂತಲ್ಲ, ಈ ಚೈನ್ ಸ್ನ್ಯಾಚಿಂಗ್ ಎಲ್ಲ ಕೆಲವೊಂದು ಕಡೆ ಪಾರ್ಕ್ಗಳಲ್ಲಿ ಕಾಮನ್ ಇರುತ್ತೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಭದ್ರತೆ ಕೊಡೋ ನಿಟ್ಟಿನಲ್ಲಿ ತೋಟಗಾರಿಕಾ ಇಲಾಖೆ ಮತ್ತು GBA ಆ ಭಾಗಕ್ಕೆ ಯಾವ ಪಾಲಿಕೆ ಬರುತ್ತೆ ಅವರುಗಳಿಗೆ ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ. ವೆರಿ ಗುಡ್ ಮೂವ್. ಮತ್ತೊಂದು ಇದು ಆಮೇಲೆ ಇಲ್ಲಿ ಕ್ಯಾಮೆರಾಗಳ ಅವಶ್ಯಕತೆ ಇದೆ ಆದಷ್ಟು ಜಾಸ್ತಿ. ಇಲ್ಲಿ ಸ್ವಲ್ಪ ಸೆಕ್ಯೂರಿಟಿಗೋಸ್ಕರ ಹೆಣ್ಮಕ್ಳು ಒಳಗಡೆ ಬರೋರು ಈಚೆ ಹೋಗೋರು ಇಂಪಾರ್ಟೆಂಟ್ ಜಾಗದಲ್ಲೆಲ್ಲ ಇಲ್ಲಿ ಕ್ಯಾಮೆರಾ ಅವಶ್ಯಕತೆ ಇದೆ. ಆ ಕ್ಯಾಮೆರಾ ಕೂಡ ನಾನು ಇಲ್ಲಿ ನೋಡಿದೆ, ನಾನು ಗಮನಿಸಿದೆ. ಅದು ಕೂಡ ಈ ಸಂದರ್ಭದಲ್ಲಿ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ಇಲ್ಲಿ ಒಳಗಡೆ ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಕೆಲವು ಸಜೆಷನ್ಸ್ ಕೊಟ್ಟಿದ್ದೀರಿ. ಇದ್ರೊಳಗಡೆ ಮತ್ತು ಈ ಸುತ್ತಮುತ್ತಲು ಲಾಲ್ಬಾಗ್ ಸುತ್ತಮುತ್ತಲು ನಾನೀಗಾಗಲೇ ಕಾರ್ಪೊರೇಷನ್ ಕಮಿಷನರ್ ಹತ್ರ ನಾನು ಮಾತಾಡಿದ್ದೀನಿ. ಮತ್ತು ನಮ್ಮ GBA ಅಧ್ಯಕ್ಷರ ಇವ್ರ ಹತ್ರ ಕಮಿಷನರ್ ಮಾತಾಡಿದ್ದೀನಿ. ನಮ್ಮ ಯೂತ್ ಸೆಕ್ರೆಟರಿ ಹತ್ರ ಮಾತಾಡಿದ್ದೀನಿ. ನಮ್ಮ UD ಸೆಕ್ರೆಟರಿ ಹತ್ರ ಮಾತಾಡಿದ್ದೀನಿ. ಇಲ್ಲಿ ಇದಕ್ಕೆ ಏನಾದ್ರು ಅಭಿವೃದ್ಧಿಗೆ ಹಾರ್ಟಿಕಲ್ಚರ್ ಅಭಿವೃದ್ಧಿ ಇರ್ಬೋದು. ಇಲ್ಲಿ ನಾನು ಮರಿಗೌಡ್ರು ಇದನ್ನ ನಾನು ನೋಡಿದೆ, ರೋಸ್ ಗಾರ್ಡನ್. ಇದು ಯಾವ್ದೋ ಕಾಲದಲ್ಲಿ ಇದೆ, ನನಗೆ ಸಮಾಧಾನ ಆಗ್ಲಿಲ್ಲ. ಅದನ್ನ ಕಂಪ್ಲೀಟ್ ರಿವ್ಯಾಂಪ್ ಮಾಡ್ಲಿಕ್ಕೆ ಹೊಸದಾಗೆ ಒಂದು ಪೀಸಸ್ ತಂದು ಹಾಕ್ಲಿಕ್ಕೆ ಇದನ್ನ ಕಣ್ಣಲ್ಲಿ ನೋಡಿ ಬಹಳ ಹೊಸದಾಗಿ ಇಲ್ಲಿ ಅನುಕೂಲ ಆಗ್ಬೇಕು. ಇದು ಯಾವುದೋ ಒಂದು 4 ಕೋಟಿ ರೂಪಾಯಿಗೆ ಇಲ್ಲಿ ಒಂದು ಎಸ್ಟಿಮೇಟ್ ಮಾಡಿ ಇಟ್ಟಿದ್ದಾರೆ. ಇವರೆಲ್ಲ ಸೇರಿ ಡಾಂಬರೀಕರಣ ಹಾಕ್ಬೇಕು ಅದು ಇದು ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಸಾಲದೆ ನಾನು ಅವ್ರದ್ದು ಮಾತಾಡಿದ್ದೀನಿ. ಇಲ್ಲಿ ಮತ್ತು ಈ ರೋಡ್ ಸುತ್ತಮುತ್ತಲು ಈ ನಮ್ಮ ಈ ಲಾಲ್ಬಾಗ್ ಸುತ್ತಮುತ್ತಲಿಗೆ ಸ್ಪೆಷಲ್ ಆಗಿ ನಾನು ಇವತ್ತು ಇಲ್ಲಿಗೆ ಬಂದದ್ಕೆ 10 ಕೋಟಿ ರೂಪಾಯಿ ಇದಕ್ಕೆ ಡೆವಲಪ್ಮೆಂಟ್ ಕೊಡಬೇಕು ಅಂತ ಹೇಳಿ ಡಿಸಿಷನ್ ತೆಗೆದುಕೊಂಡಿದ್ದೀನಿ. ಈ ಕೆಲಸ ನಾನ್ ತೀರ್ಮಾನ ಮಾಡಲ್ಲ, ನಮ್ಮ ಆಫೀಸರ್ಸ್ ತೀರ್ಮಾನ ಮಾಡಲ್ಲ. ನೀವು ಯಾರಿದ್ದೀರಿ, ಇವ್ರು ಲಿಸ್ಟ್ ಕೊಟ್ಟಿದ್ದಾರೆ, ನಿಮ್ಮ ಹತ್ರನೇ ಕೂತ್ಕೊಂಡು ಇಂಥದ್ದೊಂದು ಸಭೆ ಮಾಡಿ ಚರ್ಚೆ ಮಾಡ್ತಾರೆ. ಇದನ್ನ ಅಲ್ಟಿಮೇಟ್ಲಿ ನೀವು ನಾಗರಿಕರೇ ಡಿಸಿಷನ್ ಮಾಡಬೇಕು. ವಾಟ್ ಆರ್ ದಿ ಪ್ರಯಾರಿಟೀಸ್ ಅಂತ. ನೋ ಪೊಲಿಟಿಷಿಯನ್ ವಿಲ್ ಬಿ ಇನ್ವಾಲ್ವ್. ಅದನ್ನ ನೀವು ತಲೆ ಕೆಡಿಸ್ಕೊಳ್ಳಿ.